ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪಾಕಿಸ್ತಾನದವರ ಜೊತೆ ಸಂಪರ್ಕದಲ್ಲಿದ್ದ ದೊಡ್ಡಬಳ್ಳಾಪುರ ಮೂಲದ ವ್ಯಕ್ತಿಯ ಬಂಧನವಾಗಿದೆ. ದೊಡ್ಡಬಳ್ಳಾಪುರ ನಗರ ಪೊಲೀಸರಿಂದ ಪಾಕಿಸ್ತಾನ ಜೊತೆ ಸಂಪರ್ಕದಲ್ಲಿದ್ದ ವ್ಯಕ್ತಿ ಬಂಧನವಾಗಿದೆ. ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ ಮತ್ತು ಸೆಂಟ್ರಲ್ ಐಬಿ ಅಧಿಕಾರಿಗಳ ಮಾಹಿತಿಯ ಮೇರೆಗೆ ಆತನನ್ನ ಬಂಧನ ಮಾಡಿದ್ದಾರೆ. ಪಾಕಿಸ್ತಾನಿ ಗ್ಯಾಂಗ್ಸ್ಟರ್ಗಳ ಜೊತೆ ಇನ್ಸ್ಟಾಗ್ರಾಂ ಅಕೌಂಟ್ ಮೂಲಕ ಸಂಪರ್ಕವನ್ನ ಹೊಂದಿದ್ದ ಆರೋಪಿ ದೊಡ್ಡಬಳ್ಳಾಪುರ ನಗರದ ಇಸ್ಲಾಂಪುರ್ ನಿವಾಸಿ ಸೈಯದ್ ಅಬೂಬಕರ್ ಬಂಧಿತ ಆರೋಪಿಯಾಗಿದ್ದಾನೆ. ಪಾಕಿಸ್ತಾನದ ಶಾಜಾದ್ ಬುಟ್ಟಿ ನೆಟ್ವರ್ಕ್ ಗ್ಯಾಂಗ್ನ ಇನ್ಸ್ಟಾಗ್ರಾಂ ಅಕೌಂಟ್ ಜೊತೆ ಸಂಪರ್ಕದಲ್ಲಿದ್ದ ಈತ. ಇನ್ನು ಗಣ್ಯ ವ್ಯಕ್ತಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಬೆದರಿಕೆಯನ್ನ ಹಾಕಿ ಹಣ ವಸೂಲಿಯನ್ನ ಮಾಡುವ ಪಾಕಿಸ್ತಾನಿ ಗ್ಯಾಂಗ್ ಇದು. ಇನ್ನು ಇನ್ಸ್ಟಾಗ್ರಾಂ HAMMADMEMON333 ಅನ್ನೋ ಪಾಕಿಸ್ತಾನ್ ಗ್ಯಾಂಗ್ನ ಅಕೌಂಟ್ನಲ್ಲಿ ಈ ಆರೋಪಿ ಸಂಪರ್ಕದಲ್ಲಿದ್ದ. ತನ್ನ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಅಕೌಂಟ್ಗೆ ಲಾಗಿನ್ ಕೂಡ ಆಗಿದ್ದ. ಕಳೆದ 2 ವರ್ಷಗಳಿಂದ ಪಾಕಿಸ್ತಾನಿ ಗ್ಯಾಂಗ್ನ ಜೊತೆ ಇನ್ಸ್ಟಾಗ್ರಾಂನಲ್ಲಿ ಈ ಆರೋಪಿ ಸಂಪರ್ಕದಲ್ಲಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಇನ್ಸ್ಟಾಗ್ರಾಂ ಅಕೌಂಟ್ ಮೂಲಕ ಆಪರೇಟ್ ಮಾಡಿಸಿ ಕೆಲಸವನ್ನ ಮಾಡಿಸುವ ಪಾಕಿಸ್ತಾನ್ ಪಾತಕಿಗಳ ಗ್ಯಾಂಗ್ ಇದು ದೊಡ್ಡಬಳ್ಳಾಪುರದ ಇಸ್ಲಾಂಪುರ್ ಮನೆಯಲ್ಲಿದ್ದ ವೇಳೆ ಆರೋಪಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಎಸಿ ರಿಪೇರಿ ಕೆಲಸವನ್ನ ಮಾಡುತ್ತಾ ಬೆಂಗಳೂರಿನ ಮಸೀದಿಯಲ್ಲಿ ಪಾಠವನ್ನ ಮಾಡ್ತಾ ಇದ್ದ ಆರೋಪಿ ಈತ. ಗ್ಯಾಂಗ್ ಹೇಳಿದಂತೆ ಕೇರಳ ಮತ್ತು ದೆಹಲಿಗೆ ಹೋಗಿ ಟ್ರೈನಿಂಗ್ ಸಹ ಪಡೆದುಕೊಂಡು ಬಂದಿದ್ದಾನೆ. ಹೆಚ್ಚಿನ ವಿಚಾರಣೆಗಾಗಿ ಆರೋಪಿಯನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಶುರು ಮಾಡಿದ್ದಾರೆ. ಆರೋಪಿಯ ವಿರುದ್ಧ BANS 113 ಅಡಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದ ಇಸ್ಲಾಂಪುರದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಸೈಯದ್ ಅಬೂಬಕರ್ ಈತನನ್ನ ಈಗಾಗಲೇ ಪೊಲೀಸರು ಕೂಡ ಬಂಧನ ಮಾಡಿದ್ದಾರೆ. ಕೌಂಟರ್ ಇಂಟೆಲಿಜೆನ್ಸ್ ಗ್ಯಾಂಗ್ಸ್ಟರ್ಗಳ ಜೊತೆ ಇನ್ಸ್ಟಾ ಮೂಲಕ ಈತ ಸಂಪರ್ಕದಲ್ಲಿದ್ದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುತ್ತಾರೆ ದೇವನಹಳ್ಳಿ ರಿಪೋರ್ಟರ್ ಮಹೇಶ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಹೇಶ್, ಈಗಾಗಲೇ ಇಸ್ಲಾಂಪುರ್ ನಿವಾಸಿ ಸೈಯದ್ ಅಬೂಬಕರ್ ಈಗಾಗಲೇ ಬಂಧನವಾಗಿರುವಂತದ್ದು, ಪೊಲೀಸರು ಬಂಧನ ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೆಚ್ಚಿನ ಡೀಟೇಲ್ಸ್ ಇದೆ? ಎಸ್ ಅಂಕಿತ, ಏನು ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನ ಮತ್ತೆ ಪಾಕಿಸ್ತಾನದ ಪ್ರಜೆಗಳ ನಡುವೆ ಏನು ಸಂಪರ್ಕ ಹೊಂದಿರುವಂತಹ ಘಟನೆಗಳು ಮತ್ತೆ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದ್ದಾವೆ. ಅದೇ ರೀತಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಇಸ್ಲಾಂಪುರ ನಗರ ನಿವಾಸಿ ಆಗಿರುವಂತ ಅಬೂಬಕರ್ 28 ವರ್ಷದ ವ್ಯಕ್ತಿ ಏನಿದ್ದಾರೆ, ಇವತ್ತು ಇವನನ್ನ ಬೆಂಗಳೂರು ಅಂದ್ರೆ ದೊಡ್ಡಬಳ್ಳಾಪುರ ಟೌನ್ ಪೊಲೀಸರು ಇವತ್ತು ಬಂಧಿಸಿರುವಂತದ್ದು. ಈ ಪ್ರಕರಣದ ಹಿನ್ನೆಲೆ ಏನಂತಂದ್ರೆ, ಈ ಬಂಧಿತ ಆರೋಪಿ ಅಬೂಬಕರ್ ಏನಿದ್ದಾರೆ, ಇವನು ಏನು ಪಾಕಿಸ್ತಾನದ ಬುಟ್ಟಿ ಗ್ಯಾಂಗ್ ಅಂದ್ರೆ ಅಂದ್ರೆ ಗ್ಯಾಂಗ್ಸ್ಟರ್ ಅವರೊಂದಿಗೆ ಏನು ಸಂಪರ್ಕನ ಹೊಂದಿದ್ದ. ಮತ್ತೆ ಸಾಮಾಜಿಕ ಜಾಲತಾಣವಾದಂತಹ ಇನ್ಸ್ಟಾಗ್ರಾಮ್ ID ಏನು ಮೆನನ್ 333 ಅನ್ನೋ ಒಂದು ಇನ್ಸ್ಟಾಗ್ರಾಮ್ಗೆ ಲಾಗಿನ್ ಸಹ ಆಗಿದ್ದ. ಈಗ ಈ ಗ್ಯಾಂಗ್ ನ ಸಂಪರ್ಕನ ಪಡೆದು ಹಲವಾರು ರೀತಿಯಾದಂತಹ ಟ್ರೈನಿಂಗ್ ಅನ್ನ ಅಂದ್ರೆ ಕೇರಳ ಮತ್ತೆ ದೆಹಲಿಗೂ ಹೋಗಿ ಟ್ರೈನಿಂಗ್ ಅನ್ನ ಪಡ್ಕೊಂಡು ಬರ್ತಾ ಇದ್ದ. ಈ ಗ್ಯಾಂಗ್ ನ ಮುಖ್ಯ ಉದ್ದೇಶ ಏನಂತಂದ್ರೆ, ಏನು ಹಣ ಉದ್ಯಮಿಗಳನ್ನ ಮತ್ತೆ ಶ್ರೀಮಂತ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಅವರಿಂದ ವಸೂಲಿ ಮಾಡುವಂತ ಕೆಲಸ ಕೂಡ ಈ ಗ್ಯಾಂಗ್ ನಿಂದ ಆಗ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಸಹ ಲಭ್ಯ ಆಗ್ತಾ ಇದೆ. ಈ ಬುಟ್ಟಿ ಗ್ಯಾಂಗ್ ಏನಿದೆ, ಇವರು ನೇಮಿಸಿರುವಂತ ಕೆಲಸಗಳನ್ನ ಈ ವ್ಯಕ್ತಿಗಳು ಮಾಡುವ ಸಲುವಾಗಿ ಇವರನ್ನ ನೇಮಕ ಮಾಡ್ತಾ ಇದ್ರು. ಮತ್ತೆ ಇವರಿಗೆ ಏನು ಕೇಳಿದ ಕೆಲಸ ಸುಗಮವಾಗಿ ಆಗ್ಲಿ ಅಂತೇಳಿ ಒಂದಿಷ್ಟು ಟ್ರೈನಿಂಗ್ ಅಂದ್ರೆ ಯಾವ ರೀತಿ ಅವ್ರನ್ನ ಬೆದರಿಕೆ ಮಾಡ್ಬೇಕು, ಮತ್ತೆ ಯಾವ ರೀತಿ ಅವರನ್ನ ಬಳಕೆ ಮಾಡ್ಕೊಳ್ಬೇಕು, ಯಾವ ವಸ್ತುಗಳನ್ನ ಬಳಕೆ ಮಾಡ್ಬೇಕು ಅನ್ನೋ ಒಂದು ವಿಚಾರವಲ್ಲೂ ಸಹ ಏನು ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ರು. ಮತ್ತೆ ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ದ ಅನ್ನೋ ಒಂದು ಮಾಹಿತಿ ಸಹ ಲಭ್ಯ ಆಗ್ತಾ ಇದೆ. ಮತ್ತೆ ಈ ವ್ಯಕ್ತಿ ಏನಿದ್ದಾನೆ, AC ಮೆಕ್ಯಾನಿಕ್ ಕೆಲಸ ಕೂಡ ಏನು ಈ ಭಾಗದಲ್ಲಿ ಮಾಡ್ತಾ ಇದ್ದ. ಮತ್ತೆ ಬೆಂಗಳೂರಿನ ಹೊರವಲಯದಲ್ಲೂ ಸಹ ಏನು ಪಾಠವನ್ನ ಅಂದ್ರೆ ಬೋಧನೆ ಅಂದ್ರೆ ಮಸೀದಿಗಳಿಗೆ ಹೋಗಿ ಬೋಧನೆಯನ್ನ ಮಾಡುವಂತ ಕೆಲಸ ಸಹ ಮಾಡ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಸಹ ಈಗ ಲಭ್ಯ ಆಗ್ತಾ ಇದೆ.
ಈ ವಿಚಾರವಾಗಿ ಏನು ಸೆಂಟ್ರಲ್ ಇಂಟೆಲಿಜೆನ್ಸ್ ಅಧಿಕಾರಿಗಳೇನಿದ್ದಾರೆ ಅವರಿಂದ ಮಾಹಿತಿ ಬಂದ ಕೂಡಲೇ ಇವತ್ತು ದೊಡ್ಡಬಳ್ಳಾಪುರ ಟೌನ್ ಪೊಲೀಸರು ಇವರನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.